ನಮ್ಮ ಯಡಿಯೂರಪ್ಪನವ್ರ ಮಗ ಚಿಕ್ಕ ವಿಜೇಂದ್ರಣ್ಣ ಅವರು ನೋಡಿ, ಇಲ್ಲಿ ನಾವೆಲ್ಲ ಅವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಇದು. ಬಿಡದಿ ಟೌನ್ಶಿಪ್ ನ ಯೆಲ್ಲೋ ಝೋನ್ಗೆ ಸೇರಿಸಿ ಅವತ್ತು ನಮ್ಮ ಪ್ರಕಾಶಣ್ಣ ಇದ್ದಾರೆ ನೋಡಿ, ಇಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ನಮ್ಮ ಸ್ನೇಹಿತರಾದಂಥ ಪ್ರಕಾಶಣ್ಣ ಅವರು ಕೂಡ ಇಲ್ಲಿದ್ದಾರೆ. ಅವರೇ ನಮ್ಮನ್ನು ಕರ್ಕೊಂಡೋಗಿ ಪ್ರೆಸ್ ಮೀಟ್ ಮಾಡಿಸ್ತಂತವ್ರು ಅವರೇ ಅವತ್ತು. ಆಮೇಲೆ ನೋಡಿ, ಯಡಿಯೂರಪ್ಪನವ್ರಿಗೆ ನಾವು ಕರೋನಾ ಸಂದರ್ಭದಲ್ಲಿ ಹೋಗಿ ಮೆಮೊರಾಂಡಮ್ ಕೊಟ್ಟಿರೋದು, ದಯಮಾಡಿ ಇದನ್ನ ನೀವು ಏನಾರ ಮಾಡ್ಕೊಳ್ಳಿ, ಏನಾರ ಅಕ್ವೈರ್ ಮಾಡ್ಕೊಳ್ಳಿ, ಬಟ್ ಎಲ್ಲೋ ಝೋನ್ ರೆಡ್ ಝೋನ್ ತೆಗೆದ್ಬಿಟ್ಟು ಎಲ್ಲೋ ಝೋನ್ ಮಾಡಿ, ನಮ್ಮ ರೈತರನ್ನು ಬದುಕೋತಾನೆ, ನಿಮಗೂ ಕೂಡ ಅನುಕೂಲ ಆಗ್ತದೆ, ನೀವು ಅಕ್ವೈರ್ ಮಾಡ್ಕೊಳ್ಬೇಕಾದ್ರೆ ದುಡ್ಡು ಕೊಟ್ಟು ಅಂತೇಳಿ ಅವತ್ತು ಹೇಳ್ದು. ನೋಡಿ, ಇದೆಲ್ಲ ಯಡಿಯೂರಪ್ಪನವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ಅವರು ಹೋರಾಟ ಮಾಡಕ್ ಬಂದವ್ರಲ್ಲ, ಈಗ ನಮ್ಮ ಅಶೋಕಣ್ಣ ಹೋರಾಟ ಮಾಡಕ್ ಬಂದವ್ರೆ, ಅನೇಕ ಜನ ಬಂದವ್ರೆ. ಅಶೋಕಣ್ಣ ಅವರೆಲ್ಲ ನಮ್ಮ ಅಶ್ವತ್ಥಣ್ಣ ಅವತ್ತು ಉಸ್ತುವಾರಿ ಸಚಿವರಾಗಿದ್ರು. ಅವತ್ತು ನಮ್ಮ ಅಶ್ವತ್ಥಣ್ಣ ಅವ್ರು ನನ್ನನ್ನು ಕರ್ಸ್ಬೋದಾಗಿತ್ತಲ್ಲ, ಬನ್ರಿ ಇಲ್ಲಿ, ಏನ್ರಿ ಇದು, ನಾವೆಲ್ಲ ರೈತರ ಪರ. ಯಡಿಯೂರಪ್ಪನವರು ರೈತರ ಹಸಿರು ಶಾಲೆ ಹೊತ್ಕೊಂಡು ಸಿಎಂ ಇದನ್ನ ಸ್ವೀಕಾರ ಮಾಡಿದ್ರು. ಕಂದಾಯ ಸಚಿವರಾಗಿರಲ್ಲ ಅವರು, ಯಡಿಯೂರಪ್ಪನವರು. ಅಶೋಕಣ್ಣ ಕಂದಾಯ ಸಚಿವರಾಗಿದ್ರು. ಅವತ್ ಪಾಪ ಅವ್ರಿಗೆ ಜ್ಞಾನೋದಯ ಆಗ್ಲಿಲ್ಲ, ಇಲ್ಲಿ ರೈತರು ಹೋರಾಟ ಮಾಡ್ತಾರೆ, ರೈತರಿಗೆ ಹಿಂಗ್ ತೊಂದರೆ ಆಗದೆ ಅಂತ. ಪಾಪ ಈಗ ಡಿ.ಕೆ. ಶಿವಕುಮಾರ್ ಅಣ್ಣ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆಲ್ಲ ಜ್ಞಾನೋದಯ ಆಗಿರಂಗೆ ಕಾಣಿಸ್ತದೆ. ನೋಡಿ, ಇಲ್ಲೆಲ್ಲ ಸಿಎಂ ಲಿಂಗಪ್ಪನವರು, ನಾವು ಎಲ್ಲ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ನನ್ಗೆ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಿದ್ರು, ನೋಡಯ್ಯ, ನಿನ್ಗೆ ಗೊತ್ತು, ಇದು ಬಿಡಕ್ಕಾಗಲ್ಲ, ಬಟ್ ಇವತ್ತೇನು ಕಾನೂನಾತ್ಮಕವಾಗಿ ಒಳ್ಳೆ ರೀತಿ ರೇಟನ್ನು ಕೊಡ್ತೀವಿ. ಆದ್ರೆ ಇದನ್ನ ಯಾವುದೋ ಒಂದು ಏರೋನಾಟಿಕಲ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸ್ಪೇರ್ ಪಾರ್ಟ್ಸ್ ಮಾಡ್ಲಿಕ್ಕೆ ಒಂದು ಕಂಪ್ನಿ ಮುಂದೆ ಬಂದೈತೆ. ನೀನ್ ಹೇಳ್ದವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಕೆಲಸ ಕೊಡಿಸ್ತೀವಿ. 6,000 ಎಕರೆನ ನಾವು ಅಕ್ವೈರ್ ಮಾಡ್ಕೋತಾ ಇದೀವಿ, ದಯಮಾಡಿ ನೀನು ಸಹಕಾರ ಮಾಡ್ಬೇಕು, ಇಲ್ಲಾಂದ್ರೆ ಪುನಃ ಅದು ರೆಡ್ ಝೋನ್ ಆಗಿ ಕೈ ಇರ್ತದೆ, ಅದರಿಂದ ರೈತರಿಗೆ ಏನು ಪ್ರಯೋಜನ ಆಗಲ್ಲ ಅಂತ ಅವತ್ತು ನಮ್ಮನ್ನ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು ಅವತ್ತು ಎದ್ದು ಬಂದು, ನಿಮ್ ಇಷ್ಟ ಸ್ವಾಮಿ ಏನೋ ಮಾಡ್ಕೊಳ್ಳಿ ಅಂತೇಳಿ. ಅವತ್ತು ನಮ್ಗೆ JDS ನವರು ನಮ್ಮ ವಾಯ್ಸ್ ಸೇರಿಸ್ತಿಲ್ಲ ನಮ್ಮ ಜೊತೆಗೆ. ಇದರಿಂದ ದಯಮಾಡಿ ಇವತ್ತು ನಾವು ದುಡ್ಡಿದೆ ನಮ್ಮ ಹತ್ರ, ನಾವು ಚೆಕ್ ಕೊಡಕ್ ರೆಡಿ ಇದ್ದೀವಿ. ನಾವು ಎಲ್ಲ ರೈತರಲ್ಲೂ ಕೂಡ ಮನವಿ ಮಾಡ್ತೀವಿ, ಇದು ನೀವು ದಯಮಾಡಿ ದುಡ್ಡು ಇಸ್ಕೋಬೇಡಿ. ಅನಿವಾರ್ಯ ದುಡ್ಡು ಬೇಕು ಅಂದ್ರೆ ದುಡ್ಡು ಇಸ್ಕೊಳ್ಳಿ, ಇಲ್ಲದೆ ಹೋದ್ರೆ ನೀವು ಶೇರಿಂಗ್ ಹೋಗಿ. ಕುಮಾರಣ್ಣ 40% ಅಂದಿದ್ರು, ನಾವು 50% ಕೊಡ್ತಾ ಇದೀವಿ. ಕುಮಾರಣ್ಣ ಎಷ್ಟು ಹೇಳಿದ್ರು? 40%. ನಾವ್ ಎಷ್ಟು ಕೊಡ್ತಾ ಇದೀವಿ? 50% ಕೊಡ್ತಾ ಇದೀವಿ. ನೀವು ದಯಮಾಡಿ ಶೇರಿಂಗ್ ಹೋಗಿ ಅಂತ ಮನವಿ ಮಾಡ್ತಾ ಇದೀವಿ ಎಲ್ಲರಿಗೂ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಯಾವ ರೀತಿ ಬೆಳೀತು ಆ ರೀತಿ ಸಿಟಿ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆಲೋಚನೆ ಇದೆ. ಇದಕ್ಕೆ ನೈಸ್ ರೋಡ್ ಇಂದನೂ ಕೂಡ ಕನೆಕ್ಷನ್ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಮೈಸೂರು ರೋಡ್ ಇಂದನೂ ಕೂಡ ಒಂದು ಒಳ್ಳೆ ರಸ್ತೆ ಮಾಡಿ ಕನೆಕ್ಷನ್ ಕೊಡಬೇಕು. ಆರೋಹಳ್ಳಿ ಕನಕಪುರ ರಸ್ತೆಯಿಂದನೂ ಕೂಡ ಒಂದು ದೊಡ್ಡ ರಸ್ತೆ ಮಾಡಬೇಕು, ಕನೆಕ್ಷನ್ ಕೊಡಬೇಕು. ನಂತರ STR ರೋಡ್ ಹೋಗ್ತದಲ್ಲ ಈ ಕೆಳಗಡೆ ಭಾಗದಲ್ಲಿ, ಅದರಲ್ಲೂ ಕನೆಕ್ಷನ್ ಕೊಡಬೇಕು. 4 ದಿಕ್ಕಿನಿಂದನೂ ಕೂಡ ಇದು ಕನೆಕ್ಷನ್ ಕೊಡ್ತೀವಿ. ಮುಂದೆ ಒಂದು ಉತ್ತಮವಾದಂತ ಸಿಟಿ ಆಗ್ತದೆ. ಇವತ್ತೇನು ನಮ್ಮ ರೈತರುಗಳಿಗೆ ಕೆಲವರೆಲ್ಲ ನಾನು ನೋಡಿದೆ ಇಂಟರ್ವ್ಯೂನಲ್ಲಿ, ನಾವೇನಾದ್ರೂ ಕೂಡ ಏನು ಕಾಲ್ಗೆ ಏನು ಹಾಕೊಳ್ದೆ ವ್ಯವಸಾಯ ಮಾಡಿದ್ರೆ ಕಜ್ಜಿಗಳಾಗ್ಬಿಡ್ತವೆ, ಕಾಲು ಕೈಯೆಲ್ಲ ಕಜ್ಜಿಗಳಾಗ್ಬಿಡ್ತಾವಣ ನೀರು ಹೊಡ್ಕೊಂಡ್ರೆ ಅಂತಕ್ಕಂಥದ್ದು. ಇವತ್ತು 2,000 ಕೋಟಿ ವೆಚ್ಚ ಮಾಡಿ ಆ ಕೆರೆನೂ ಕೂಡ ಶುದ್ಧೀಕರಣ ಮಾಡ್ತಾ ಇದೀವಿ. ನಾವು ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಆ ಬೈರ್ಮಂಗಲ ಕೆರೆ ಇದೆಯಲ್ಲ ಅದನ್ನು ಕೂಡ, ಯಾಕಂದ್ರೆ ಇಲ್ಲಿ ಉತ್ತಮವಾದಂತ ಸಿಟಿ ಬರ್ಬೇಕಾದ್ರೆ ಕೆರೆನೂ ಕೂಡ ಉತ್ತಮವಾದ ರೀತಿಯಲ್ಲಿ ಇರಬೇಕು. ಆ ಕೆರೆನ ಹಂಗೆ ಬಿಟ್ಬಿಟ್ಟು ಉತ್ತಮವಾದಂತ ಸಿಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಮ್ಮ ನಾಯಕರುಗಳು ಆಲೋಚನೆ ಮಾಡಿ ಇದನ್ನ ಕೆರೆನೂ ಕೂಡ 2,000 ಕೋಟಿನಲ್ಲಿ ಉತ್ತಮವಾಗಿ ಅದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಶುದ್ಧವಾದಂತ ನೀರು ಕೆರೆಯಲ್ಲಿ ಯಾವಾಗಲೂ ಕೂಡ ಇರಬೇಕು, ಆ ದಿಕ್ಕಿನಲ್ಲಿ ನಾವು ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಿಂದ ಈ ಚೆಕ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈಗ ದಯಮಾಡಿ ತೋರಿಸಿ, ಇದನ್ನ ದುಡ್ಡಿಲ್ಲ ಅಂತಿದ್ರು. RTGS ಮಾಡ್ತಾ ಇದೀವಿ. ಈಗ ಸುಮಾರು ಅಲ್ಲಿ ನಾವು ಏನ್ ಮೊದಲನೇ ಹಂತದಲ್ಲಿ ನಾವೇನ್ ನೋಟಿಫಿಕೇಶನ್ ಮಾಡಿದೀವಿ, ಅದರಲ್ಲಿ 90% ಜನ ನಮ್ಗೆ ಈಗಾಗಲೇ ನಾವು ದುಡ್ಡು ತಗೊಳ್ಳೋದಕ್ಕೆ ರೆಡಿ ಇದೀವಿ, ಇಲ್ಲ ಜಮೀನು ತಗೊಳ್ಳೋದಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಒಪ್ಪಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಪ್ರಾರಂಭ ಮಾಡಿದೀವಿ ಕೊಡ್ಲಿಕ್ಕೆ. ಇವತ್ತಿಂದ ಚಾಲನೆ ಆಗಿದೆ, ಇಲ್ಲೇ ಇರ್ತದೆ. ಆಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಾದ್ರೂ ಡಾಕ್ಯುಮೆಂಟ್ ಅಲ್ಲಿ ಇದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಇಲ್ಲೇ ಮಾಡ್ಕೊಡ್ತೀವಿ ನಾವು. ಆಮೇಲೆ ಇಲ್ಲಿ ಯಾವ ಮಧ್ಯವರ್ತಿಗಳು ಇಲ್ಲ, ಇಲ್ಲಿ ಯಾವ ದಲ್ಲಾಳಿಗಳಿಗೂ ಅವಕಾಶ ಇಲ್ಲ. ರೈತ GBDA, ಯಾರು ಮಧ್ಯದಲ್ಲಿ ಬಂದು ಮಧ್ಯ ಬೇರೆ ರೀತಿಯಲ್ಲಿ ಇಲ್ಲಿ ಬಳಸ್ಕೊಳ್ತಕ್ಕಂಥದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಯಾವುದೇ ರೈತ ನೇರವಾಗಿ ಅವ್ರ ಡಾಕ್ಯುಮೆಂಟ್ ಸಣ್ಣ ಪುಟ್ಟ ಏನಾದ್ರು ವ್ಯತ್ಯಾಸಗಳಿದ್ರೆ ನೇರವಾಗಿ ಇಲ್ಲಿರ್ತಕ್ಕಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಮಾಡಿದೀವಿ. ಆಮೇಲೆ ಮರ ಮಾಲ್ಕಿ ಇವರು ಇದು ಕೊಟ್ಬಿಡ್ತಾರೆ ದುಡ್ಡು ಜಮೀನ್ಗೆ, ಮರ ಮಾಲ್ಕಿ ಕೊಡಲ್ಲ ಅಂತ ಅಂದ್ರು. ನೋಡಿ, ಮರ ಮಾಲ್ಕಿಗೂ ಕೂಡ ನಾವು ದುಡ್ಡು ಒಟ್ಟಿಗೆ ಕೊಡ್ತಾ ಇದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.